ಹೆಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಫ್ರೆಂಡ್ ಸೋನು. ನೀವು ನೋಡ್ತಾ ಇದ್ದೀರಾ ಹೆಲ್ಪ್ಫುಲ್ ಫಾರ್ ಎವರ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ನಮ್ಮ ಉಗುರು ಅಥವಾ ನೇಲ್ಸ್ ಬೆಳವಣಿಗೆ ಆಗ್ಬೇಕು, ಅದರಲ್ಲೂ ಆರೋಗ್ಯಕರವಾಗಿ ಆಗ್ಬೇಕಂದ್ರೆ ಅವುಗಳಿಗೂ ಸಹ ನ್ಯೂಟ್ರಿಷನ್ಸ್ ನ ಪೂರೈಕೆ ಆಗ್ಲೇಬೇಕು. ಆ ನ್ಯೂಟ್ರಿಷನ್ಸ್ ಗಳು ನಾವು ಸೇವಿಸುವ ಆಹಾರದಲ್ಲಿರುತ್ತೆ. ಹಾಗಾದ್ರೆ ಯಾವ ರೀತಿಯ ಪೌಷ್ಟಿಕಾಂಶಗಳು ನಮ್ಮ ಉಗುರಿನ ಆರೋಗ್ಯಕರ ಬೆಳವಣಿಗೆಗೆ ಸಹಾಯಕವಾಗಿದೆ, ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಬಹುದು. ಸೊ ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ. ಕೆಲವರಿಗೆ ಉಗುರು ಬೆಳೆಸೋದು ಫ್ಯಾಷನ್ ಆಗಿರುತ್ತೆ, ಇನ್ನು ಕೆಲವರಿಗೆ ಅವರ ಉಗುರು ನೋಡುವಾಗ್ಲೇ ಅಥವಾ ಅವರ ನೇಲ್ಸ್ ನೋಡುವಾಗ್ಲೇ ಗೊತ್ತಾಗುತ್ತೆ ಅವರು ಎಷ್ಟು ಹೆಲ್ದಿ ಆಗಿದ್ದಾರೆ ಅಂತ. ಈಗಾಗ್ಲೇ ನಿಮಗೆ ಗೊತ್ತಿದೆ, ಕ್ಯಾಲ್ಸಿಯಂ ನ ಡೆಫಿಷಿಯನ್ಸಿ ನಮಗೆ ಫಸ್ಟ್ ಗೊತ್ತಾಗೋದೇ ನಮ್ಮ ನೇಲ್ಸ್ ಇಂದ. ನಮ್ಮ ಉಗುರು ತುಂಬಾ ತೆಳುವಾಗಿದ್ದು ಅಥವಾ ಕಟ್ ಆಗಿದ್ರೆ ಅದರ ಅರ್ಥ ನಮ್ಮಲ್ಲಿ ಕ್ಯಾಲ್ಸಿಯಂ ನ ಕೊರತೆ ಇದೆ ಅಂತ. ಹಾಗೆ ಇನ್ನು ಕೆಲವೊಂದು ಕಾಯಿಲೆಗಳ ಲಕ್ಷಣ ಕೂಡ ಆಗಿರುತ್ತೆ. ಸದ್ಯಕ್ಕೆ ನೇಲ್ಸ್ ಅಥವಾ ಉಗುರಿನ ಆರೋಗ್ಯಕರ ಬೆಳವಣಿಗೆಗೆ ಯಾವ ರೀತಿಯ ಪೌಷ್ಟಿಕಾಂಶಗಳು ಬೇಕಂದ್ರೆ ಪ್ರೋಟೀನ್, ಕ್ಯಾಲ್ಸಿಯಂ, ಜಿಂಕ್, ವಿಟಮಿನ್ B12, ವಿಟಮಿನ್ B7, ಬಯೋಟಿನ್, ಐರನ್, ಒಮೆಗಾ 3 ಫ್ಯಾಟಿ ಆಸಿಡ್ಸ್, ವಿಟಮಿನ್ ಸಿ, ಮ್ಯಾಗ್ನೀಷಿಯಂ ಈ ಪೌಷ್ಟಿಕಾಂಶಗಳು ಇರುವ ಆಹಾರವನ್ನ ಸೇವಿಸಬೇಕಾಗುತ್ತೆ. ಹಾಗಾದ್ರೆ ಆ ಆಹಾರಗಳು ಯಾವುದು? ಫ್ರೂಟ್ಸ್ ಅಲ್ಲಿ ಅಥವಾ ಹಣ್ಣುಗಳಲ್ಲಿ ಹೇಳೋದಾದ್ರೆ ಬನಾನಾ, ಬ್ಲೂಬೆರೀಸ್, ಕಿವಿ ಫ್ರೂಟ್, ಪೈನಾಪಲ್ ಇವುಗಳ ಸೇವನೆಯಿಂದ ನಮ್ಮ ಉಗುರಿನ ಬೆಳವಣಿಗೆ ಆರೋಗ್ಯಕರವಾಗಿ ಆಗುತ್ತೆ. ಇನ್ನು ವೆಜಿಟೇಬಲ್ಸ್ ಅಥವಾ ತರಕಾರಿಗಳಲ್ಲಿ ಹೇಳೋದಾದ್ರೆ ಕ್ಯಾರೆಟ್ ಅಲ್ಲಿ ವೈಟಮಿನ್ ಎ ಇರೋದ್ರಿಂದ ಇದು ನಮ್ಮ ನೇಲ್ಸ್ ನ ಶೈನಿಂಗ್ ಅಲ್ಲಿ ಇಡ್ಲಿಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗೆ ಸ್ಪಿನಚ್ ಅಥವಾ ಪಾಲಕ್ ಸೊಪ್ಪಿನಲ್ಲಿ ಮಲ್ಟಿ ವೈಟಮಿನ್ಸ್ ಗಳು ಇರೋದ್ರಿಂದ ನಮ್ಮ ನೇಲ್ಸ್ ಹೆಲ್ದಿ ಆಗಿ ಇಡ್ಲಿಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗೆ ಟೊಮ್ಯಾಟೊನಲ್ಲಿ ಲೈಕೋಪಿನ್ ಮತ್ತು ಬಯೋಟಿನ್ ನ್ಯೂಟ್ರಿಷನ್ಸ್ ಇರೋದ್ರಿಂದ ನಮ್ಮ ನೇಲ್ಸ್ ಗಳ ಶೈನಿಂಗ್ ಗೆ ಹಾಗೂ ನಮ್ಮ ನೇಲ್ಸ್ ಗಳನ್ನ ಸ್ಟ್ರೆಂಥೆನ್ ಮಾಡ್ಲಿಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗೆ ತೆಳು ಆಗಿರುವ ಉಗುರನ್ನ ಹೆಲ್ದಿಯಾಗಿ ಬೆಳೆಸಲಿಕ್ಕೆ ಬ್ರೋಕಲಿ ಸಹ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಹಸಿರು ಬಟಾಣಿಗಳು ಆಗಾಗ ನಾವು ಸೇವಿಸ್ತಾ ಇದ್ರೆ ಇದರಲ್ಲಿರುವಂತಹ ಬೀಟಾ ಕೆರೋಟಿನ್ ಮತ್ತು ವೈಟಮಿನ್ ಸಿ ಗಳು ನಮ್ಮ ಹೆಲ್ದಿ ನೇಲ್ಸ್ ಗೆ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗೆ ನಮ್ಮ ಡಯಟ್ ಅಲ್ಲಿ ಎಲ್ಲಾ ರೀತಿಯ ಬೇಳೆ ಕಾಳುಗಳನ್ನ ಆಡ್ ಮಾಡ್ಕೊಳ್ಳೋದು ಸಹ ನಮ್ಮ ಹೆಲ್ದಿ ನೇಲ್ಸ್ ಗೆ ಹೆಲ್ಪ್ಫುಲ್ ಆಗಿರುತ್ತೆ. ಇನ್ನು ನಮ್ಮ ಉಗುರು ಹೆಲ್ದಿ ಆಗಿರ್ಬೇಕಂದ್ರೆ ಒಮೆಗಾ 3 ಫ್ಯಾಟಿ ಆಸಿಡ್ ಇರುವ ಆಹಾರಗಳನ್ನು ಸೇವಿಸಬೇಕು. ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಹೆಚ್ಚಾಗಿರೋದು ಅಗಸೆ ಬೀಜದಲ್ಲಿ, ಸಾಲ್ಮೋನಾ ಫಿಶ್ ಅಲ್ಲಿ, ಅಕ್ರೂಟ್ ಅಲ್ಲಿ ಇವುಗಳನ್ನ ಆಗಾಗ ನಮ್ಮ ಡಯಟ್ ಅಲ್ಲಿ ನಾವು ಸೇವಿಸ್ತಾ ಇದ್ರೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ನಮಗೆ ಸಿಗುತ್ತೆ. ಇದರಿಂದ ನಮ್ಮ ನೇಲ್ಸ್ ಹೆಲ್ದಿ ಆಗಿರುತ್ತೆ. ಹಾಗೆ ನಮ್ಮ ಹೆಲ್ದಿ ನೇಲ್ಸ್ ಗೆ ಪ್ರೋಟೀನ್ ಸಹ ಬೇಕು. ಅದಕ್ಕೋಸ್ಕರ ಮೊಟ್ಟೆಯನ್ನ ನಮ್ಮ ಡಯಟ್ ಅಲ್ಲಿ ನಾವು ಆಡ್ ಮಾಡ್ಕೋಬಹುದು. ಜೊತೆಗೆ ಚಿಕ್ ಪೀಸ್ ಅಥವಾ ಕಡಲೆ ಕಾಳುಗಳನ್ನ ಆಡ್ ಮಾಡ್ಕೊಳ್ಳೋದು ಸಹ ನಮ್ಮ ಹೆಲ್ದಿ ನೇಲ್ಸ್ ಗೆ ಹೆಲ್ಪ್ಫುಲ್ ಆಗಿರುತ್ತೆ. ಪ್ರೋಟೀನ್ ಬರೀ ನಮ್ಮ ಹೆಲ್ದಿ ನೇಲ್ಸ್ ಗಲ್ಲ, ಬದಲಾಗಿ ನಮ್ಮ ಹೇರ್ ಮತ್ತು ನಮ್ಮ ಸ್ಕಿನ್ ಹೆಲ್ತಿಗೂ ಬೇಕು. ಇನ್ನು ತೆಂಗಿನ ಎಣ್ಣೆಯಲ್ಲಿ ವೈಟಮಿನ್ ಎ, ಡಿ, ಇ ಮತ್ತು ಕೆ ಈ 4 ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸ್ ಗಳು ಇರೋದ್ರಿಂದ ಇದು ನಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಆಗಾಗ ನಮ್ಮ ಅಡಿಗೆಯಲ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡ್ತಾ ಇದ್ರೆ ಈ ಎಲ್ಲಾ ವೈಟಮಿನ್ಸ್ ಗಳು ನಮಗೆ ಸಿಗುತ್ತೆ. ಒಟ್ಟಾರೆಯಾಗಿ ಆರೋಗ್ಯಕರ ಉಗುರು ಬೇಕಂದ್ರೆ ಈ ರೀತಿಯ ಡಯಟ್ ಅನ್ನ ಫಾಲೋ ಮಾಡಬೇಕಾಗುತ್ತೆ. ಇದೊಂದು ರಿಕ್ವೆಸ್ಟ್ ವಿಡಿಯೋ ಆಗಿತ್ತು, ಹಾಗಾಗಿ ಈ ವಿಷಯದ ಬಗ್ಗೆ ವಿಡಿಯೋ ಮಾಡಿದೀನಿ ಅಷ್ಟೇ. ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಹಾಗೆ ನನ್ನ ವ್ಲಾಗಿಂಗ್ ಚಾನಲ್ ಆಗಿರುವ ಸೋನು ಕನ್ನಡ ವ್ಲಾಗರ್ ಚಾನಲ್ ನ ಫಾಲೋ ಮಾಡಿ. ಅದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವಿನ್ನೂ ನನ್ನ ಹೆಲ್ಪ್ಫುಲ್ ಫಾರ್ ಎವರ್ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿಲ್ಲ ಅಂದ್ರೆ ಇವಾಗ್ಲೇ ಲೈಕ್ ಮಾಡಿ. ಅದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ದಟ್ಸ್ ಇಟ್ ಫ್ರೆಂಡ್ಸ್, ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು.